ಡ್ಯಾಡಿ, ನಮ್ಮ ಲೈಫಲ್ಲಿ ಕಷ್ಟಗಳು ಶೋಧನೆ ಬರಾಗ ನಾವು ಖುಷಿಯಾಗಿರಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಅದೇಗೆ? ಕೀರ್ತನೆ 45ನೇ ಅಧ್ಯಾಯ 7ನೇ ವಚನ ಓದಮ್ಮ. ನೀನು ಧರ್ಮವನ್ನು ಪ್ರೀತಿಸಿದ್ದಿ, ಅಧರ್ಮವನ್ನು ದ್ವೇಷಿಸಿದ್ದಿ. ಆದದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಈ ಪರಮಾನಂದ ತೈಲ ಅನ್ನೋಂಥದ್ದು ಒಂದು ಅಭಿಷೇಕ. ಇದು ಯಾವಾಗ ನಡೆಸುತ್ತಂದರೆ, ನಿನ್ನ ಕಷ್ಟಗಳು, ಸಮಸ್ಯೆಗಳು, ಹೋರಾಟ ಬರುವಾಗ ಈ ಅಭಿಷೇಕ ನಿನ್ನ ಮೇಲೆ ಇದ್ದರೆ ನಿನಗೆ ಯಾವುದೇ ರೀತಿಯಾದಂಥ ಟೆನ್ಷನ್ನು, ಕೋಪ, ಭಯ ಯಾವುದು ಬರಲ್ಲ. ಅಂಥ ಒಂದು ಕಷ್ಟ ಇಕ್ಕಟ್ಟಿನ ಸಮಯದಲ್ಲಿ ಈ ಅಭಿಷೇಕ ರಾಜನ ಅಭಿಷೇಕ ಇದು. ಈ ಅಭಿಷೇಕ ನಿನ್ನ ಮೇಲೆ ಇರುವಾಗ ನಿನ್ನನ್ನು ವಿಶೇಷವಾಗಿ ಎಲ್ಲದರಲ್ಲೂ ತಪ್ಪಿಸಿ ಕಾಪಾಡುತ್ತೆ, ನಿನಗೆ ಜಯ ಕೊಡುತ್ತೆ, ನಿನಗೆ ಸಮಾಧಾನ ಕೊಡುತ್ತೆ, ಆದರಣೆ ಕೊಡುತ್ತೆ. ನೀನು ಯಾವುದಕ್ಕೂ ಚಿಂತೆ ಮಾಡಲ್ಲ, ಧೈರ್ಯವಾಗಿರ್ತೀಯ. ಗಾಡ್ ಬ್ಲೆಸ್ ಯು. ದೇವರು ನಿನ್ನ ಆಶೀರ್ವದಿಸಲಿ. ಆಮೆನ್.